ಇತಿಹಾಸ ಪ್ರಸಿದ್ಧವಾದ ಕಡಂಬಾರ್ ಜುಮಾ ಮಸೀದಿಯಲ್ಲಿ ಪವಿತ್ರ ರಂಜಾನ್ನ ಪ್ರಯುಕ್ತ ವೆಲ್ಫೇರ್ ಕಮಿಟಿಯ ಅಧ್ಯಕ್ಷ ಹಾಗೂ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಮಂಜೇಶ್ವರ ಗ್ರಾಮ ಪಂಚಾಯತ್ನ 10ನೇ ವಾರ್ಡ್ನ ಅಧ್ಯಕ್ಷ ಉಸ್ಮಾನ್ ಕಡಂಬಾರ್ ಅವರ ನೇತೃತ್ವದಲ್ಲಿ ಗ್ರ್ಯಾಂಡ್ ಇಫ್ತಾರ್ ಸಂಗಮ ಹಾಗೂ ಔತಣಕೂಟವು ನಡೆಯಿತು. ಕಾರ್ಯಕ್ರಮದಲ್ಲಿ ಊರಿನ ಮುಖಂಡರು, ರಾಜಕೀಯ ಹಾಗೂ ಸಾಮಾಜಿಕ ಧಾರ್ಮಿಕ ಸಂಘಟನೆಗಳ ನೇತಾರರು ಸೇರಿದಂತೆ ನೂರಾರು ಮಂದಿ ಪಾಲ್ಗೊಂಡಿದ್ದರು. ಅನ್ಯೋನ್ಯತೆಯ ಸಂಕೇತವಾದ ಇಫ್ತಾರ್ ರಂಜಾನ್ ತಿಂಗಳ ಪಾವಿತ್ರ್ಯವನ್ನು ಸಾರುವ ಈ ಇಫ್ತಾರ್ ಕೂಟವು ಧಾರ್ಮಿಕ ಸೌಹಾರ್ದತೆಯನ್ನು ಉತ್ತೇಜಿಸುವಂತದ್ದಾಗಿತ್ತು. ಭಾಗವಹಿಸಿದ ಎಲ್ಲರಿಗೂ ಸಾಂಪ್ರದಾಯಿಕ ಖಾದ್ಯಗಳು, ಹಣ್ಣುಗಳು, ಜ್ಯೂಸ್ ಮತ್ತು ವಿವಿಧ ಖಾದ್ಯಗಳೊಂದಿಗೆ ಆಹಾರ ಸೇವನೆ ಕಲ್ಪಿಸಲಾಯಿತು. ಈ ಸಂದರ್ಭ ವೆಲ್ಫೇರ್ ಕಮಿಟಿ ಕಾರ್ಯದರ್ಶಿ ಶಾಫಿ ಬರ್ವಾ ಅವರು ಮಾತನಾಡಿ, ಪ್ರತಿ ವರ್ಷ ಕೂಡ ರಂಜಾನ್ ತಿಂಗಳಿನಲ್ಲಿ ಕಡಂಬಾರ್ ಜುಮಾ ಮಸೀದಿಯಲ್ಲಿ ಇಫ್ತಾರ್ ಸಂಗಮ ಹಮ್ಮಿಕೊಳ್ಳಲಾಗುತ್ತಿದೆ. ಇದರಂತೆ ಈ ವರ್ಷ ಕೂಡ ಅದನ್ನು ಇಲ್ಲಿ ಮುಂದುವರಿಸಲಾಗಿದೆ. ಇವತ್ತಿನ ಗ್ರ್ಯಾಂಡ್ ಇಫ್ತಾರ್ ಸಂಗಮ ಉಸ್ಮಾನ್ ಹಾಜಿ ಕಡಂಬಾರ್ ಅವರ ನೇತೃತ್ವದಲ್ಲಿ ನಡೆದಿದೆ ಎಂದು ಹೇಳಿ ಸಂಗಮಕ್ಕೆ ಶುಭ ಹಾರೈಸಿದರು. പുണ്യ റമദാൻ മാസത്തിൻ്റെ പുണ്യവും പ്രാധാന്യവും അംഗീകരിച്ചുകൊണ്ട് കടമ്പാർ ജമാഅത്ത് പള്ളി പരിസരത്ത് വെച്ച് വർഷത്തോളമായി ഒരു വലിയ രീതിയിലുള്ള സമൂഹ നോമ്പ് തുറ നടന്നു വരികയാണ്. നിത്യേന 100-ൽ പരം ആൾക്കാർക്കുള്ള നോമ്പ് തുറയും അതുപോലെ തന്നെ നമ്മുടെ ഈ പള്ളിക്കടുത്തിലൂടെ കടന്നു പോകുന്ന സംസ്ഥാന ഹൈവേയിലൂടെ നിത്യേന പോകുന്ന യാത്രക്കാർക്കും അത് വലിയ ഒരു ആശാ കേന്ദ്രമായിരിക്കുകയാണ്. ഈ നോമ്പ് തുറ വർഷത്തോളമായി കടമ്പാർ ജമാഅത്തിൻ്റെ കീഴിൽ നടത്തി വരികയാണ്. വളരെ വിപുൽ സമൃദ്ധമായ ഭക്ഷണങ്ങൾ കൊണ്ട് എല്ലാ നോമ്പുകാരെയും നല്ല രീതിയിൽ പരിഗണിച്ചുകൊണ്ടുള്ള നോമ്പ് തുറയാണ് ഇവിടെ നടന്നുകൊണ്ടിരിക്കുന്നത്. അതുപോലെ തന്നെ ഇന്നത്തെ ഈ നോമ്പ് തുറ നമ്മുടെ കടമ്പാർ വെൽഫെയർ അസോസിയേഷൻ്റെ പ്രസിഡൻറ്റും ഈ വാർഡ് 10ാം വാർഡ് മുസ്ലിം ലീഗിൻ്റെ പ്രസിഡൻറ്റുമായ ഉസ്മാൻ ചാൻ്റെ വകയാണ് നടക്കുന്നത്. എല്ലാ വർഷവും ഒരു ദിവസം ഉസ്മാൻ ചാൻ്റെ വകയിൽ നോമ്പ് തുറ നടക്കുന്നുണ്ട്. ಬಳಿಕ ಕಾಸರಗೋಡು ಜಿಲ್ಲಾ ಪಂಚಾಯತ್ನ ಸದಸ್ಯ ಗೋಲ್ಡನ್ ರಹಮಾನ್ ಅವರು ಮಾತನಾಡಿ, ಪವಿತ್ರವಾದ ರಂಜಾನ್ ತಿಂಗಳಿನಲ್ಲಿ ಏರ್ಪಡಿಸಲಾಗಿರುವ ಈ ಇಫ್ತಾರ್ ಕೂಟವು ಸಹಾನುಭೂತಿ, ಸಹೋದರತ್ವ ಹಾಗೂ ಭಕ್ತಿಯ ಸಂಕೇತವಾಗಿದೆ. ಇದರ ಮೂಲಕ ನಾವು ಒಗ್ಗಟ್ಟನ್ನು ಪ್ರತಿಪಾದಿಸಬೇಕಾಗಿದೆ ಎಂದು ಕಾರ್ಯಕ್ರಮ ಆಯೋಜಿಸಿದ ഉസ്മാൻ ഹാജി കടമ്പാർ അവರಿಗೆ ധന്യവാದ സമർപ്പിಸಿದರು. പരിശുദ്ധമായ റംസാനിലെ 18ാം ദിനത്തിലാണ് ഞങ്ങളിവിടെ എല്ലാവരും ഒരുമിച്ച് കൂടിയിരിക്കുന്നത്. ഞങ്ങളുടെ നാട്ടിലെ ഏറ്റവും വലിയ ജമാഅത്ത് പള്ളിയായ കടമ്പാർ പള്ളിയുടെ അങ്കണത്ത് വെച്ചാണ് നടക്കുന്നത്. കടമ്പാർ ജമാഅത്ത് വെൽഫെയർ കമ്മിറ്റി പ്രസിഡന്റ് പ്രിയപ്പെട്ട ഉസ്മാൻ ഹാജിൻ്റെ നേതൃത്വത്തിലാണ് ഇന്നത്തെ നോമ്പ് തുറ. നാട്ടിൻ്റെ വിവിധ മേഖലകളിലുള്ള സാമൂഹ്യ സാംസ്കാരിക മേഖലകളിലും അതുപോലെ ജനപ്രതിനിധികളെ പങ്കെടുപ്പിച്ചുകൊണ്ടാണ് ഇന്നത്തെ നോമ്പ് തുറ. അദ്ദേഹം 10ാം വാർഡ് ഇന്ത്യൻ യൂണിയൻ മുസ്ലിം ലീഗിൻ്റെ പ്രസിഡൻ്റാണ്. ഈ നാട്ടിലെ ജീവകാരുണ്യ മേഖലകളിൽ തുല്യതയില്ലാത്ത പ്രവർത്തനങ്ങൾ കാഴ്ചവെക്കുന്ന ഒരു വ്യക്തിത്വം കൂടിയാണ്. ಕಾಸರಗೋಡು ಜಿಲ್ಲಾ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಹರ್ಷಾದ್ ವರ್ಕಾಡಿ ಅವರು ಮಾತನಾಡಿ, ಪ್ರತಿ ರಂಜಾನ್ ತಿಂಗಳಿನ ಈ ಒಂದು ದಿವಸದಲ್ಲಿ ವೆಲ್ಫೇರ್ ಕಮಿಟಿ ಅಧ್ಯಕ್ಷ ಉಸ್ಮಾನ್ ಹಾಜಿ ಕಡಂಬಾರ್ ಅವರ ಸಾರಥ್ಯದಲ್ಲಿ ಇವತ್ತಿನ ಇಫ್ತಾರ್ ಕೂಟ ಭಾರಿ ವಿಜೃಂಭಣೆಯಿಂದ ನಡೆದಿದೆ. ರಂಜಾನ್ ತಿಂಗಳು ಎಂದು ಹೇಳಿದರೆ ವೃತ ಶುದ್ಧ ಅನುಷ್ಠಾನದ ಅತ್ಯಂತ ಪವಿತ್ರ ತಿಂಗಳಾಗಿದೆ. ಜಾಗತಿಕ ಮುಸಲ್ಮಾನರು ಜಗತ್ತಿನಾದ್ಯಂತ ಈ ತಿಂಗಳನ್ನು ಉಪವಾಸ ಅನುಷ್ಠಾನ ಮಾಡುವ ಮೂಲಕ ವೃತಶುದ್ಧಿಯಿಂದ ಈ ತಿಂಗಳನ್ನು ಬಹಳ ಶ್ರದ್ಧಾಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಆಚರಿಸುತ್ತಿದ್ದಾರೆ ಎಂದರು. ಪವಿತ್ರ ರಂಜಾನ್ ತಿಂಗಳ ಈ ಒಂದು ದಿವಸದಲ್ಲಿ ಕಡಂಬಾರಿನ ವೆಲ್ಫೇರ್ ಕಮಿಟಿ ಅಧ್ಯಕ್ಷರಾದಂಥ ಉಸ್ಮಾನ್ ಹಾಜಿಯವರ ಸಾರಥ್ಯದಲ್ಲಿ ಇವತ್ತಿಲ್ಲಿ ಇಫ್ತಾರ್ ಕೂಟ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನೆರವೇರಿದೆ. ರಂಜಾನ್ ತಿಂಗಳು ಅಂತ ಹೇಳಿದರೆ ವ್ರತ ಶುದ್ಧ ಅನುಷ್ಠಾನದ ಅತ್ಯಂತ ಪವಿತ್ರವಾದ ಮಾಸ. ಜಾಗತಿಕ ಮುಸಲ್ಮಾನರು ಜಗತ್ತಿನಾದ್ಯಂತ ಈ ತಿಂಗಳು ಉಪವಾಸವನ್ನು ಅನುಷ್ಠಾನ ಮಾಡುವ ಮೂಲಕ ವ್ರತಶುದ್ಧಿಯಿಂದ ಈ ಒಂದು ಮಾಸವನ್ನು ಬಹಳ ಶ್ರದ್ಧಾಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಆಚರಿಸುವಂಥ ಒಂದು ಮಾಸವಾಗಿದೆ ರಂಜಾನ್. ಈ ರಂಜಾನ್ ತಿಂಗಳಲ್ಲಿ ದಾನ ಧರ್ಮಗಳನ್ನು ನೀಡುವ ಮೂಲಕ ಅಲ್ಲಾಹನ ಸಂಪ್ರೀತಿಗೆ ಪಾತ್ರವಾಗುವಂತಹ ಇಸ್ಲಾಮಿನ ಕಡ್ಡಾಯವಾದಂಥ ವಿಧಿ ಇದೆ. ದಾನ ಧರ್ಮ ಮಾಡುವಂಥದ್ದು, ಜಕಾತ್ ನೀಡುವಂಥದ್ದು. ಅದರ ಜೊತೆಗೆ ಈ ತಿಂಗಳ ಪೂರ್ತಿ
ವ್ರತದ ಮೂಲಕ ತನ್ನ ಅಲ್ಲಾಹನನ್ನು ಸಂಪ್ರೀತಿ ಮಾಡುವಂಥ ಒಂದು ತಿಂಗಳಾಗಿದೆ. ಮುಸಲ್ಮಾನರ ಅತ್ಯಂತ ಪವಿತ್ರವಾದ ಮಾಸವಾಗಿದೆ. ಕಾರ್ಯಕ್ರಮದಲ್ಲಿ ಉಸ್ಮಾನ್ ಹಾಜಿ ಕಡಂಬಾರ್, ಜನಪ್ರತಿನಿಧಿಗಳಾದ ಹಮೀದ್ ಹೊಸಂಗಡಿ, ಮೊಹಮ್ಮದ್ ಸಿದ್ದಿಕ್, ನೇತಾರರಾದ ಹರ್ಷಾದ್ ವರ್ಕಾಡಿ, ಮುಸ್ತಫಾ ಕಡಂಬಾರ್, ಮೊಯ್ದು ಕಡಂಬಾರ್, ಕರೀಂ ಬರಕ, ಖಲೀಲ್ ಕಡಂಬಾರ್, ಕಡಂಬ ಜುಮಾ ಮಸೀದಿ ಕಾರ್ಯದರ್ಶಿ, ಕೋಶಾಧಿಕಾರಿ ಸೇರಿದಂತೆ ವಿವಿಧ ರಾಜಕೀಯ ನೇತಾರರು ಹಾಗೂ ಊರಿನ ಗಣ್ಯರು ಪಾಲ್ಗೊಂಡು ಧಾರ್ಮಿಕ ಭಾವನೆ ಹೊಂದಿ ಒಂದೇ ವೇದಿಕೆಯಲ್ಲಿ ಸಮಾನತೆಯನ್ನು ಮೆರೆದರು. ಮುಸ್ಲಿಂ ಸಮಾಜದವರು ಮಾತ್ರವಲ್ಲ, ಊರಿನ ಇತರ ಸಮುದಾಯದವರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಈ ರೀತಿಯ ಕಾರ್ಯಕ್ರಮಗಳು ಜನರಲ್ಲಿ ಸ್ನೇಹ ಮತ್ತು ಸಹಾನುಭೂತಿ ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಕಡಂಬಾರ್ ಜುಮಾ ಮಸೀದಿಯಲ್ಲಿ ನಡೆದ ಈ ಬೃಹತ್ ಇಫ್ತಾರ್ ಕೂಟವು ಸಹಜವಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.